अस्ताभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तो भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत्। श्रीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयात् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मादस्य श्री ब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तम् प्रव्रजं तमनुपेतमपेतकृत्यम् द्वैपायनो विरहकातर आजुहाव प्रेति तन्मयतया तरवो विनेदुः तं सर्वभूतहृदयं मुनिमानतोऽस्मि। श्रीगुरुभ्यो नमः। हरिः ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂದದ 14ನೇ ಅಧ್ಯಾಯದಲ್ಲಿ ಇವತ್ತು 45ನೇ ಶ್ಲೋಕ. ಆತ್ಮಾನುಭೂತೌ ತಾಂ ಮಾಯಾಂ ಜುಹುಯಾತ್ ಸತ್ಯದೃಂಗ್ ಮುನಿಃ ತತೋ ನಿರೀಹೋ ವಿರಮೇತ್ ಸ್ವಾನುಭೂತ್ಯಾತ್ಮನಿ ಸ್ಥಿತಃ. ಅವಧೂತ ಮುನಿಗಳು ಪ್ರಹ್ಲಾದರಿಗೆ ತನ್ನ ವೃತ್ತಾಂತವನ್ನ ಹೇಳ್ತಾ ಮುಂದುವರೆಸ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಲಯಚಿಂತನೆಯನ್ನ ಮಾಡುವ ವಿಷಯವನ್ನು ಹೇಳಿದರು. ಈ ರೀತಿ ಲಯಚಿಂತನೆಯನ್ನ ಮಾಡಬೇಕು. ಈ ಲಯಚಿಂತನೆಯೇ ನನ್ನ ಈ ವೈರಾಗ್ಯಕ್ಕೆ ಕಾರಣ ಅಂತ ಹೇಳಿ, ಆ ಲಯಚಿಂತನೆಯ ಮುಂದಿನ ಭಾಗ ಈ ಶ್ಲೋಕದಲ್ಲಿ ಮುಂದುವರಿತಾ ಇದೆ. ಮೊದಲು ಹೇಳಿದ್ದೇನು, ಈ ಚೇತನಾತ್ಮಕವಾದ ಪ್ರಪಂಚ ಚಿತ್ತ ಎಂಬಂತಹ ಮನೋವೃತ್ತಿಯ ಅಭಿಮಾನಿಯಾದ ಅಗ್ನಿದೇವರಲ್ಲಿ ಲೀನ ಆಗ್ತದೆ ಅಂತ ಚಿಂತನೆ ಮಾಡಬೇಕು. ಆ ಅಗ್ನಿ ಮನಸ್ಸಿನ ಅಭಿಮಾನಿಯಾದ ಇಂದ್ರನಲ್ಲಿ ಲಯವನ್ನು ಹೊಂದುತ್ತಾನೆ ಅಂತ ಚಿಂತನೆ ಮಾಡಬೇಕು. ಆ ಮನೋಭಿಮಾನಿಯಾದ ಇಂದ್ರ ಅಹಂಕಾರಾಭಿಮಾನಿಯಾದ ರುದ್ರನಲ್ಲಿ ಲಯವನ್ನು ಹೊಂದುತ್ತಾನೆ ಅಂತ ಚಿಂತನೆ ಮಾಡಬೇಕು. ಆ ರುದ್ರನನ್ನ ಬ್ರಹ್ಮನಲ್ಲಿ ಮಹತ್ತತ್ವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮನಲ್ಲಿ ಲಯ ಹೊಂದುತ್ತಾನೆ ಅಂತ ಚಿಂತನೆ ಮಾಡಬೇಕು ಅಂತ ಇಷ್ಟ ಆಯ್ತು. ಆ ಬ್ರಹ್ಮನನ್ನ ಆತ್ಮಾನುಭೂತೌ ಮಾಯಾಂ ಜುಹುಯಾತ್ ಅಂತ ಹೇಳ್ತಾ ಇದ್ದಾರೆ. ಆತ್ಮಾನುಭೂತಿ ಎಂಬುದಾಗಿ ಕರೆಸ್ಕೊಂಡಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿಯಲ್ಲಿ ಆ ಬ್ರಹ್ಮನ ಲಯ ಆಗತ್ತೆ ಅಂತ ಚಿಂತನೆ ಮಾಡಬೇಕು ಅಂತ ಅರ್ಥ. ಆ ಮಹಾಲಕ್ಷ್ಮೀ ದೇವಿಗೆ ಆತ್ಮಾನುಭೂತಿ ಅಂತ ಹೆಸರು. ಆತ್ಮ ಅನುಭೂತಿ ಅಂತ. ಆತ್ಮ ಅನುಭೂತಿ. ಪರಮಾತ್ಮನಿಗೆ ಆತ್ಮ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನಿಗೆ ಅನುಭೂತಿ
ಸದಾ ಅನುಕೂಲ ಆಗಿರ್ತಾಳೆ ಅಂತ ಅರ್ಥ. ಆದ್ರಿಂದ ಅವಳಿಗೆ ಆತ್ಮಾನುಭೂತಿ ಅಂತ ಕರೀತಾರೆ. ಪರಮಾತ್ಮನಿಗೆ ಸದಾ ಅನುಕೂಲಳಾಗಿರ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ಅಂತಹ ಮಹಾಲಕ್ಷ್ಮೀ ದೇವಿಯಲ್ಲಿ ಈ ಚತುರ್ಮುಖ ಬ್ರಹ್ಮದೇವರು, ಮಹತ್ತತ್ವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮದೇವರಿಗೆ ಲಯ ಅಂತ ಚಿಂತನೆ ಮಾಡಬೇಕು ಅಂತ. ಆತ್ಮಾನುಭೂತವು ಅಂತ. ಆಮೇಲೆ ಆ ಲಕ್ಷ್ಮೀ ದೇವಿಯನ್ನ ಸ್ವಾನುಭಾವ ಸ್ವರೂಪನಾದಂತಹ ಪರಮಾತ್ಮನ ಬಳಿ ಅವಳು ಇದ್ದಾಳೆ ಅಂತ ಚಿಂತನೆ ಮಾಡಬೇಕು. ಸದಾಕಾಲ ಸ್ವಾನುಭೂತನಾದ, ಸ್ವಾನುಭವ ಸ್ವರೂಪಭೂತವಾದ ಅನುಭವ ಉಳ್ಳಂತವನು ಭಗವಂತ. ಸ್ವಾನುಭೂತ್ಯ ಆತ್ಮನಿ ಸ್ಥಿತಃ ಅಂತ. ಸ್ವಾನುಭೂತಿ ಉಳ್ಳಂತವನು ಅಂದ್ರೆ ತನ್ನ ಸ್ವರೂಪ ಸುಖದ ಅನುಭವವೇ ಸದಾಕಾಲ ಇರ್ತಕ್ಕಂಥವನು, ಅದರ ಸ್ವರೂಪವೇ ಆಗಿರ್ತಕ್ಕಂಥವನು ಭಗವಂತ ಪರಮಾತ್ಮ. ಆತ್ಮನಿ, ಆ ಪರಮಾತ್ಮನಲ್ಲಿ ಸದಾಕಾಲ ಇರ್ತಾಳೆ. ಸ್ಥಿತಃ, ಯಾವಾಗಲೂ ಭಗವಂತನ ಜೊತೆಯಲ್ಲೇ ಇರ್ತಾಳೆ ಆ ಮಹಾಲಕ್ಷ್ಮೀ ದೇವಿ ಅಂತ ಈ ರೀತಿ ಚಿಂತನೆ ಮಾಡಬೇಕು. ಅಂತಹ ಸ್ವಾನುಭವನಾದ ಆ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು ಅವನ ಅಪರೋಕ್ಷವನ್ನ ಪಡೆದಂತಹ ನನ್ನಂಥ ಮುನಿ ಈ ಬಾಹ್ಯವಾದ ಆಕರ್ಷಣೆಗಳೇನಿದ್ದಾವೆ ಅದರಿಂದ ದೂರ ಇದ್ದು, ಬಾಹ್ಯವಾದ ಈ ಕೃತ್ಯಗಳೇನಿದ್ದಾವೆ, ಮಾಡಬೇಕಾದಂತಹ ಕರ್ತವ್ಯಗಳು, ಅದರಿಂದ ನಿವೃತ್ತರಾಗ್ತಾರೆ. ತಥೋ ನಿರೀಹೋ ವಿರಮೇತ್. ನಿರೀಹ ಅಂತಂದ್ರೆ ಯಾವ ಅಪೇಕ್ಷೆಯೂ ಇಲ್ಲದೆ, ಬಾಹ್ಯವಾದ ಪದಾರ್ಥಗಳಿಂದ ಅವುಗಳ ಅಪೇಕ್ಷೆಯಿಂದ ದೂರ ಇದ್ದು, ಈ ಬಾಹ್ಯವಾದ ಕೃತ್ಯಗಳೇನಿದ್ದಾವೆ, ಮಾಡಬೇಕಾದದ್ದು ಕೃತ್ಯಗಳು, ಅದರಿಂದ ಅವರು ನಿವೃತ್ತರಾಗಿಬಿಡ್ತಾರೆ. ಅಂತಹ ಭಗವಂತನ ಅಪರೋಕ್ಷವನ್ನ ಪಡೆದಂತಹ ಮುನಿಗಳು. ಆತ್ಮಾನುಭೂತೌ ತಾಂ ಮಾಯಾಂ ಜುಹುಯಾತ್ ಸತ್ಯಧೃಂಗ್ ಮುನಿಃ ತಥೋ ನಿರೀಹೋ ವಿರಮೇತ್ ಸ್ವಾನುಭೂತ್ಯಾತ್ಮನಿ ಸ್ಥಿತಃ. ಆತ್ಮವೃತ್ತಂ ಮಯೇತ್ತಂ ತೇ ಸುಗುಪ್ತಂ ಅನುವರ್ಣಿತಂ ವ್ಯಪೇತಂ ಲೋಕಶಾಸ್ತ್ರಾಭ್ಯಾಂ ಭವಾನ್ ಹಿ ಭಗವತ್ ಪರಃ. ಇದು ಅವಧೂತ ಮುನಿಗಳು ಹೇಳಿರ್ತಕ್ಕಂತಹ ತಮ್ಮದೇ ಆದ ಚರಿತ್ರೆ. ಇದು ಆತ್ಮಚರಿತ್ರೆ. ಇದನ್ನ ಇದುವರೆಗೂ ಹೇಳಿ ಕೊನೆಯಲ್ಲಿ ಹೇಳ್ತಾರೆ, ನಾನೇನು ನನ್ನ ಆತ್ಮಚರಿತ್ರೆಯನ್ನ ನಿನಗೆ ಹೇಳಿದೆ, ಇದು ಅತ್ಯಂತ ಗೋಪ್ಯವಾಗಿರ್ತಕ್ಕಂಥದ್ದು. ಸುಗುಪ್ತಂ, ಬಹಳ ರಹಸ್ಯವಾಗಿರ್ತಕ್ಕಂಥದ್ದಿದು ಆತ್ಮಚರಿತ್ರೆ, ಅದನ್ನ ನಾನು ನಿನಗೆ ಹೇಳಿದ್ದೇನೆ ಅಂತ. ಬಹಳ ರಹಸ್ಯವಾದಂತಹ ಆತ್ಮಚರಿತ್ರೆಯನ್ನ ನಾನು ನಿನಗೆ ಹೇಳಿದ್ದೇನೆ. ಇದು ಮೇಲ್ನೋಟಕ್ಕೆ ಏನಪ್ಪಾ, ಇದು ಲೋಕದ ನಿಯಮಗಳನ್ನೆಲ್ಲ ಮೀರಿ ವರ್ತನೆ ಮಾಡುವಂತಹ ರೀತಿಯಲ್ಲಿದೆ ಅಲ್ವಾ ಅಂತ ಅನಿಸ್ತದೆ. ಲೋಕದಲ್ಲಿ ವರ್ಣಾಶ್ರಮಗಳ ನಿಯಮಗಳೇನಿದ್ದಾವೆ ಅದನ್ನ ಪರಿಪಾಲನೆ ಮಾಡಬೇಕಾದದ್ದು ಕರ್ತವ್ಯ ಅವರವರು. ಅದನ್ನ ಮೀರಿ ಇದು ನಡೀತಾ ಇದ್ದಾನಲ್ಲ ಇವನು ಅಂತ ಅನಿಸ್ತದೆ ಮೇಲ್ನೋಟಕ್ಕೆ. ಇದು ವರ್ಣಾಶ್ರಮ ಧರ್ಮದ ಲೋಕ ಮರ್ಯಾದೆ ಏನಿದೆ, ವ್ಯಪೇತಂ ಲೋಕಶಾಸ್ತ್ರಾಭ್ಯಾಮ್ ಅಂತ. ಲೋಕದ ಮರ್ಯಾದೆ ಏನಿದೆ, ಲೋಕಶಾಸ್ತ್ರಗಳ ಮರ್ಯಾದೆಯನ್ನು ಮೀರಿ ವರ್ತನೆ ಮಾಡುತ್ತಾ ಇದ್ದೆ ಅಲ್ವಾ ಅಂತ ಅನಿಸ್ತದೆ. ಅಂತದ್ದಿದು. ಅದರಿಂದಲೇ ಗೋಪ್ಯವಾದಂತಹ ಆತ್ಮಚರಿತ್ರೆ ಅಂತ ಹೇಳಿದ್ದು.
ಅತ್ಯಂತ ಪ್ರೀತಿಪಾತ್ರನಾಗಿದ್ದಿ, ಆದ್ರಿಂದ ನಿನಗೆ ಇದನ್ನು ನಾನು ವರ್ಣನೆ ಮಾಡಿದ್ದೇನೆ ಅಂತ ಇದ್ದಾರೆ. ಲೋಕ ಮತ್ತು ಶಾಸ್ತ್ರಗಳಿಗೆ ಅತ್ಯಂತ ದೂರದಲ್ಲಿ ಇರ್ತಕ್ಕಂತಹ ರೀತಿಯಲ್ಲಿದೆ, ಶಾಸ್ತ್ರೀಯವಾದಂತಹ ರೀತಿಯಲ್ಲಿ, ಶಾಸ್ತ್ರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಕಾಣಿಸ್ತದೆ ಮೇಲ್ನೋಟಕ್ಕೆ. ಶಾಸ್ತ್ರ ವಿರುದ್ಧವಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾನೆ ಈ ಮುನಿ ಅಂತ ಅನಿಸ್ತದೆ. ಲೋಕ ಮರ್ಯಾದೆಯನ್ನು ಮೀರ್ತಾ ಇದ್ದಾನೆ ಅಂತ ಅನಿಸ್ತದೆ. ವ್ಯಪೇತಂ ಲೋಕಶಾಸ್ತ್ರಾಭ್ಯಾಮ್ ಅಂತ. ಮೇಲ್ನೋಟಕ್ಕೆ ಲೋಕ ಮರ್ಯಾದೆ ಶಾಸ್ತ್ರ ಮರ್ಯಾದೆಗಳನ್ನ ಮೀರೋದು. ವಿಚಾರ ಮಾಡಿದ್ರೆ ಆಗಿಲ್ಲ. ಲೋಕ ವ್ಯಪೇತಂ ಲೋಕಶಾಸ್ತ್ರಾಭ್ಯಾಮ್ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥ ಕಾಣಿಸ್ತದೆ. ಲೋಕ ಮತ್ತು ಶಾಸ್ತ್ರಗಳನ್ನ ಮೀರಿರ್ತಕ್ಕಂಥದ್ದು, ಲೋಕ ಮರ್ಯಾದೆಯನ್ನ ಶಾಸ್ತ್ರ ಮರ್ಯಾದೆಯನ್ನ ಮೀರಿರ್ತಕ್ಕಂಥದ್ದು. ಆದ್ರೆ ವಿಚಾರ ಮಾಡಿದ್ರೆ ಹಾಗಲ್ಲ ಅಂತ ಈ ರೀತಿ ಇದಕ್ಕೆ ಅರ್ಥ ಕಾಣಿಸ್ತದೆ. ಹಾಗೆ ಅರ್ಥವನ್ನ ಅವರು ಅನೇಕ ವ್ಯಾಖ್ಯಾನಕಾರರು ಮಾಡಿದ್ದಾರೆ. ಮಧ್ವಾಚಾರ್ಯರು ಸ್ವಲ್ಪ ಇದಕ್ಕೆ ಪ್ರಮಾಣದ ಆಧಾರವನ್ನು ಕೊಟ್ಟು ಇನ್ನೂ ವಿಶೇಷವಾಗಿ ಅರ್ಥ ಹೇಳಿದ್ದಾರೆ. ಸಮಾಚಾರ ಅನ್ನೋ ಗ್ರಂಥದ್ದೇ ಒಂದು ಶ್ಲೋಕವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅಶಾಸ್ತ್ರೀಯತ್ವಾನ್ ಮುಕ್ತತಃ ಶಾಸ್ತ್ರಾಪೇತಂ ಇದಂ ವಿದುಃ ಶಾಸ್ತ್ರ ನಿರ್ಣಯ ಗಮ್ಯತ್ವಾತ್ ಶಾಸ್ತ್ರೀಯಮಭಿಧೀಯತೆ ಇತಿ ಚ. ಮೇಲ್ನೋಟಕ್ಕೆ ಶಾಸ್ತ್ರ ವಿರುದ್ಧವಾದಂತೆ ಇರೋದ್ರಿಂದ ಶಾಸ್ತ್ರಾಪೇತ ಅಂತ ಕರೆಸ್ಕೊಳ್ತದೆ. ಶಾಸ್ತ್ರ ವಿಚಾರದಿಂದ ತಿಳಿದು ಬರ್ತಕ್ಕಂಥದ್ದಾದ್ರಿಂದ ಶಾಸ್ತ್ರೀಯ ಅಂತನೂ ಕರೆಸ್ಕೊಳ್ತದೆ ಅಂತ ಹೀಗೆ ಸಮಾಚಾರ ಗ್ರಂಥದಲ್ಲಿ ಹೇಳಿದ್ದಾರೆ. ಶಾಸ್ತ್ರೀಯಂ ಅಭಿಧೀಯತೆ, ಶಾಸ್ತ್ರ ನಿರ್ಣಯ ಗಮ್ಯತ್ವಾತ್ ಶಾಸ್ತ್ರೀಯಂ. ಆದರೆ ಅಶಾಸ್ತ್ರೀಯತ್ವಾತ್ ಮುಖತಃ ಶಾಸ್ತ್ರಾಪೇತಂ, ಮೇಲ್ನೋಟಕ್ಕೆ ಶಾಸ್ತ್ರ ವಿರುದ್ಧವಾಗಿ ಇರುವಂತೆ ಕಾಣಿಸ್ತಾ ಇರೋದ್ರಿಂದ ಅದನ್ನ ಶಾಸ್ತ್ರಾಪೇತ ಅಂತ ಕರೆಯುತ್ತಾರೆ. ಶಾಸ್ತ್ರಾಪೇತ ಶಾಸ್ತ್ರೀಯ ಅನ್ನೋ ಶಬ್ದಗಳ ಅರ್ಥ ಹೀಗಿದೆ. ಶಾಸ್ತ್ರ ಅಂತಂದ್ರೆ ಶಾಸ್ತ್ರಕ್ಕೆ ಅನುಗುಣವಾಗಿರ್ತಕ್ಕಂತಹ ಕರ್ಮಗಳು, ಅದನ್ನ ಮೀರಿ ನಿಂತಂತೆ ಕಾಣಿಸ್ತದೆ. ಲೋಕದಲ್ಲಿ ಶಾಸ್ತ್ರ ಮತ್ತು ಲೋಕ ಮರ್ಯಾದೆ ಏನಿದೆ, ವರ್ಣಾಶ್ರಮ ಧರ್ಮಗಳ ಒಂದು ಪಾಲನೆ ಮಾಡಬೇಕು ಅಂತ ಅದನ್ನ ಮೀರಿದಂತೆ ಕಾಣ್ತದೆ ಮೇಲ್ನೋಟಕ್ಕೆ. ಆದ್ರೆ ಇದು ಬಹಳ ಗೋಪ್ಯವಾಗಿರ್ತಕ್ಕಂಥದ್ದು ಅಂತ ಹಿಂದಿನ ಶ್ಲೋಕದಲ್ಲಿ ಸ್ವಾನುಭೂತ್ಯಾತ್ಮನಿ ಸ್ಥಿತಃ ಹೋ ನಿರೀಹೋ ಸತ್ಯದೃಂಗ್ಮುನಿಹಿ ಅಂತ. ಪರೋಕ್ಷ ಜ್ಞಾನಿಯಾದಂತಹ ನನ್ನಂಥವರಿಗೆ ಈ ಬಾಹ್ಯ ಆಚರಣೆಗಳೇನಿದ್ದಾವೆ ಅದು ದೂರದಲ್ಲಿ ಇರ್ತದೆ. ಬಾಹ್ಯವಾದ ಪದಾರ್ಥಗಳ ಆಕರ್ಷಣೆ ಇರೋದಿಲ್ಲ. ಆದ್ರಿಂದ ಬಾಹ್ಯ ಕೃತ್ಯಗಳನ್ನು ಕೂಡ ಅವನು ಮೀರಿರ್ತಾನೆ, ಅದರಿಂದ ನಿವೃತ್ತನಾಗ್ಬಿಟ್ಟಿರ್ತಾನೆ. ಬಾಹ್ಯ ಕ್ರಿಯೆಗಳನ್ನು ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂಥವರಿಗೆ. ಆತ್ಮವೃತ್ತಂ ಮಯೇತ್ತಂ ತೇ ಸುಗುಪ್ತಮನುವರ್ಣಿತಂ ವ್ಯಪೇತಂ ಲೋಕಶಾಸ್ತ್ರಾಭ್ಯಾಂ ಭವಾನ್ ಹಿ ಭಗವತ್ಪರಃ. ನಾರದ ಉವಾಚ ಧರ್ಮಂ ಪಾರಮಹಂಸ್ಯಂ ವೈ ಮುನೇ ಶ್ರುತ್ವಾ ಸುರೇಶ್ವರಃ ಪೂಜಯಿತ್ವಾ ತತಃ ಪ್ರೀತಃ ಆಮಂತ್ರ್ಯ ಪ್ರಯಯೌ ಗೃಹಾನ್. ನಾರದ ಮಹರ್ಷಿಗಳು ಧರ್ಮರಾಜನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಇದುವರೆಗೂ ಹೇಳಿದ್ದು ಪ್ರಹ್ಲಾದ ಒಂದು ಸಲ ಹೀಗೆ ಲೋಕ ಸಂಚಾರವನ್ನು ಮಾಡ್ತಾ ಒಬ್ಬ ಅವಧೂತ ಮುನಿಯನ್ನ ನೋಡಿ ಆ ಅವಧೂತ ಮುನಿಯಿಂದ ಈ ರೀತಿಯಾಗಿ
ಅವನ ಚರಿತ್ರೆಯನ್ನು ಕೇಳಿ ತಿಳ್ಕೊಂಡ ಅಂತನ್ನೋ ವಿಷಯವನ್ನ ನಾರದರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ಅವರು ಹೇಳಿ ಈ ಕಥೆಯನ್ನ ಈಗ ಅದನ್ನು ಮುಗಿಸ್ತಾ ಇದ್ದಾರೆ. ಈ ರೀತಿ ಅಸುರ ರಾಜನಾದಂತಹ ಪ್ರಹ್ಲಾದ ಅವಧೂತ ಮುನಿಯಿಂದ ಪರಮಹಂಸ ಸನ್ಯಾಸಿಗಳ ಧರ್ಮ ಏನು ಅನ್ನೋದನ್ನ ಕೇಳಿ ಆ ಅವಧೂತ ಮುನಿಗಳನ್ನ, ಪರಮಹಂಸ ಸನ್ಯಾಸಿಗಳಾದಂತಹ ಅವಧೂತ ಮುನಿಗಳನ್ನ ಪೂಜೆ ಮಾಡಿ ಬಹಳ ಸಂತೋಷದಿಂದ ಅವರ ಅನುಮತಿಯನ್ನ ಪಡೆದು ತನ್ನ ಅರಮನೆಗೆ ಹೋದ. ಇದು ಪರಮಹಂಸ ಸನ್ಯಾಸಿಗಳ ಲಕ್ಷಣ ಏನು ಅಂತನ್ನೋದನ್ನ ವರ್ಣನೆ ಮಾಡುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಈ ಕಥೆಯನ್ನ ನಾರದ ಮುನಿಗಳು ಧರ್ಮರಾಜನಿಗೆ ತಿಳಿಸಿದರು. ನಾರದ ಉವಾಚ ಧರ್ಮಂ ಪಾರಮಹಂಸ್ಯಂ ವೈ ಮುನೇ ಶ್ರುತ್ವಾ ಸುರೇಶ್ವರಃ ಪೂಜಯಿತ್ವಾ ತತಃ ಪ್ರೀತಃ ಆಮಂತ್ರ್ಯ ಪ್ರಯಯೌ ಗೃಹಾನ್. ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶಸಾಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಸಪ್ತಮಸ್ಕಂಧೇ ಚತುರ್ದಶೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಸಪ್ತಮಸ್ಕಂದದ 14ನೇ ಅಧ್ಯಾಯ ಮುಗಿತು. ಮುಂದೆ 15ನೇ ಅಧ್ಯಾಯ ಪ್ರಾರಂಭ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯುಧಿಷ್ಠಿರ ಉವಾಚ ಗೃಹಸ್ಥಯೇತಾಂ ಪದವೀಂ ವಿಧಿನಾಯೇನ ಚಾಂಜಸಾ ಯಾಯಾದ್ಯೇವರ್ಷೇ ಬ್ರೂಹಿ ಮಾದೃಶೋ ಗೃಹರೂಢಧೀಃ. ಈಗ ನಾರದ ಮಹರ್ಷಿಗಳಿಂದ ಈ ಎಲ್ಲ ವರ್ಣಾಶ್ರಮ ಧರ್ಮಗಳ ವಿಷಯಗಳನ್ನ ಒಂದೊಂದಾಗಿ ಕೇಳಿಸ್ಕೋತಾ ಇದ್ದಾನೆ ಯುಧಿಷ್ಠಿರ. ಇಷ್ಟು ಹೇಳಿದ ಮೇಲೆ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಯುಧಿಷ್ಠಿರ ಪ್ರಶ್ನೆ ಮಾಡ್ತಾ ಇದ್ದಾನೆ, ದೇವರ್ಷಿಗಳೇ, ನನಗೆ ಈ ಗೃಹಸ್ಥ ಧರ್ಮದ ವಿಷಯವನ್ನ ಹೇಳ್ರಿ. ನನ್ನಂಥವ್ರು ಗೃಹಸ್ಥ ಧರ್ಮದಲ್ಲಿ ಗೃಹಸ್ಥರಾಗಿ ಗೃಹ ಕೃತ್ಯದಲ್ಲಿ ಆಸಕ್ತಿಯನ್ನ ಹೊಂದಿರತಕ್ಕಂತಹ ನನ್ನಂತಹ ಗೃಹಸ್ಥರೇನಿದ್ದಾರೆ, ಗೃಹ ರೂಢಧೀಹಿ, ಮನೆಯಲ್ಲೇ ಆಸಕ್ತಿಯನ್ನ ಹೊಂದಿ ಮೂಢಬುದ್ಧಿಯವರಾಗಿ ಗೃಹ ಕೃತ್ಯಗಳನ್ನೇ ನಡೆಸ್ತಾ ಇರತಕ್ಕಂತಹ ನನ್ನಂತಹ ಗೃಹಸ್ಥರು, ಅವರು ಯಾವ ಒಂದು ಧರ್ಮವನ್ನ ಆಚರಣೆ ಮಾಡಿ ಪರಮಹಂಸ ಸನ್ಯಾಸಿಗಳಿಗೂ ಅವರಿಗೆ ಲಭ್ಯವಾಗುವಂತಹ ಲೋಕವನ್ನ ಗೃಹಸ್ಥ ಧರ್ಮದಲ್ಲೇ ಇದ್ದುಕೊಂಡು ಹೇಗೆ ಸಂಪಾದನೆ ಮಾಡಬಹುದು ಅನ್ನೋದನ್ನ ನನಗೆ ಹೇಳ್ರಿ. ಪರಮಹಂಸ ಸನ್ಯಾಸಿಗಳು ಅವರು ಯಾವ ಲೋಕವನ್ನ ಪಡಿತಾರೋ ಆ ಲೋಕವನ್ನ ಗೃಹಸ್ಥ ಧರ್ಮದಲ್ಲಿದ್ದುಕೊಂಡು ಕೂಡ ಪಡಿಬಹುದು. ಗೃಹಸ್ಥನೂ ಕೂಡ ಗೃಹಸ್ಥರ ಧರ್ಮಗಳನ್ನ ಚೆನ್ನಾಗಿ ಪರಿಪಾಲನೆ ಮಾಡಿ ಸನ್ಯಾಸಿಗಳಿಗೆ ಲಭ್ಯವಾಗುವಂತಹ ಲೋಕವನ್ನ ಪಡಿಬಹುದು. ಅದು ಹೇಗೆ ಅನ್ನೋದನ್ನ ನನಗೆ ತಿಳಿಸಿ ಹೇಳ್ರಿ ಅಂತ ಧರ್ಮರಾಜ ನಾರದರ ಹತ್ರ ಕೇಳ್ತಾ ಇದ್ದಾನೆ. ಗೃಹಸ್ಥಯೇತಾಂ ಪದವೀಂ ವಿಧಿನಾಯೇನ ಚಾಂಜಸಾ ಯಾಯಾದ್ಯೇವರ್ಷೇ ಬ್ರೂಹಿ ಮಾದೃಶೋ ಗೃಹರೂಢಧೀಹಿ. ಗೃಹರೂಢಧೀಹಿ ಅಂತ, ಇಲ್ಲಿ ಗೃಹ ಮೂಢಧೀಹಿ ಅಂತ ಕೂಡ ಪಾಠ ಇದೆ, ಗೃಹ ರೂಢಧೀಹಿ ಅಂತ ಕೂಡ ಪಾಠ ಇದೆ. ಗೃಹ ಮೂಢಧೀಹಿ ಅಂತ ಪಾಠ ಧರ್ಮತೀರ್ಥರು ಇಟ್ಟುಕೊಂಡಿದ್ದಾರೆ. ಗೃಹ ಮೂಢಧೀಹಿ, ಗೃಹದಲ್ಲೇ ಮೂಢವಾದ ಬುದ್ಧಿ ಉಳ್ಳವನು ಅಂತ. ಮೂಢವಾದ ಬುದ್ಧಿ, ಮನೆಯಲ್ಲೇ
ಮೂಢಬುದ್ಧಿಯಿಂದ ಮನೆಯಲ್ಲೇ ಆಸಕ್ತಿಯನ್ನು ಹೊಂದಿರತಕ್ಕಂತಹ ನನ್ನಂತವರು ಅಂತ ಪ್ರಶ್ನೆ. ಗೃಹ ಮೂಢದೀಹಿ ಅಂತ ಪಾಠ ಇಟ್ಟುಕೊಳ್ಳದೆ ಒಳ್ಳೇದು. ಮೂಢವಾದ ಬುದ್ಧಿಯಿಂದ ಕೇವಲ ಗೃಹದಲ್ಲೇ ಮನಸ್ಸನ್ನ ಇಟ್ಟಂತವ್ರು ಅಂತ ಅಭಿಪ್ರಾಯ. ನನ್ನಂಥವ್ರು ಅಂತ ಹೇಳ್ತಾನೆ ಮಾದರ್ಶಃ. ನನ್ನಂಥವ್ರು ಅಂದ್ರೆ ಗೃಹಸ್ಥಾಶ್ರಮಿಗಳು ಅಂತ ಅಭಿಪ್ರಾಯ. ಮೂಢದೀಹಿ ಅನ್ನೋದನ್ನ ಅಪಿ ಅಂತ ಸೇರಿಸ್ಕೊಂಡು ಅಲ್ಲಿಗೂ ಅನ್ವಯ ಮಾಡ್ಕೊಳ್ಬಹುದು. ಮೂಢದೀಹಿ ಅಪಿ, ಮೂಢರಾಗಿ ಇರ್ತಕ್ಕಂಥವ್ರು ಕೂಡ, ಎಲ್ರು ಅಂತಲ್ಲ, ನನ್ನಂತಹ ಗೃಹಸ್ಥ ಧರ್ಮವನ್ನ ಚೆನ್ನಾಗಿ ಅನುಷ್ಠಾನ ಮಾಡ್ತಕ್ಕಂಥವ್ರು ಮತ್ತು ಮೂಢದೀಹಿ, ಮೂಢವಾದ ಬುದ್ಧಿ ಉಳ್ಳವರು, ತಾನು ಮೂಢ ಅಲ್ಲ, ಹಾಗೂ ಅರ್ಥ ಮಾಡ್ಕೊಳಕ್ ಬರ್ತದೆ. ಮೂಢಬುದ್ಧಿ ಉಳ್ಳಂತಹ ನನ್ನಂಥವ್ರು ಅಂತ ಹಾಗಲ್ಲ. ಮೂಢಬುದ್ಧಿ ಉಳ್ಳಂತಹ ನನ್ನಂಥವ್ರು ಅಂತ ಹಾಗೆ ಮಾಡಿದ್ರೆ ಧರ್ಮರಾಜನು ಕೂಡ ಮೂಢಬುದ್ಧಿ ಉಳ್ಳವನು ಅಂತ ಅರ್ಥ ಆಗ್ತದೆ. ಹಾಗರ್ಥ ಅಲ್ಲ. ಮಾದೃಶಃ ನನ್ನಂತಹ ಗೃಹಸ್ಥರು ಮತ್ತು ಮೂಢದೀಹಿ ಅಪಿ, ಮೂಢಬುದ್ಧಿ ಉಳ್ಳಂತಹ ಗೃಹಸ್ಥರು ಇಬ್ರೂ ಕೂಡ ಯಾವ ವಿಧಿಯನ್ನ ಅನುಸರಣೆ ಮಾಡಿ ಗೃಹಸ್ಥಾಶ್ರಮದಿಂದಲೇನೆ ಪರಮಹಂಸ ಸನ್ಯಾಸಿಗಳಿಂದ ಪ್ರಾಪ್ಯವಾದ ಲೋಕವನ್ನು ಪಡೆಯಬಹುದು ಅದನ್ನ ಹೇಳ್ರಿ ಅಂತ. ಅದಕ್ಕೆ ನಾರದರು ಉತ್ತರವನ್ನು ಹೇಳ್ತಾ ಇದ್ದಾರೆ. ನಾರದ ಉವಾಚ ಸಾಧು ಪೃಷ್ಟಂ ಮಹಾಭಾಗ ಲೋಕಾನಾಮನುಗೃಹ್ಣತ ತತ್ವೇನ ತದಹಂ ವಕ್ಷ್ಯೆ ನೈಷ್ಕರ್ಮ್ಯಂ ಯೇನ ಕರ್ಮಣಾಂ. ಮಹಾಭಾಗ ಅಂತ ಧರ್ಮರಾಜನನ್ನ ಕುರಿತು ಸಂಬೋಧನೆ ಮಾಡ್ತಾ ಇದ್ದಾರೆ ನಾರದ ಮಹರ್ಷಿಗಳು. ಎಲೆ ಮಹಾಭಾಗ್ಯಶಾಲಿಯೇ ಧರ್ಮರಾಜನೇ, ನೀನು ಪ್ರಶ್ನೆ ಮಾಡಿದೆಯಲ್ಲ, ಈ ಪ್ರಶ್ನೆ ಯಾಕೆ ಮಾಡಿದ್ದಿ? ಲೋಕಾನ ಮನುಗೃಹ್ಣತ, ಗೊತ್ತು ನನಗೆ ಅಂತ. ಇದರಿಂದ ಧರ್ಮರಾಜನ ವ್ಯಕ್ತಿತ್ವ ಏನು, ಅವನಿಗೆ ಯಾಕೆ ನಾರದರು ಉಪದೇಶ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ ನೋಡಿ. ಧರ್ಮರಾಜ ಏನು ಗೊತ್ತಿಲ್ಲದೆ ಕೇಳ್ತಾ ಇರುವಂತದ್ದಲ್ಲ ಇದೆಲ್ಲ. ಲೋಕಾನ ಮನುಗೃಹ್ಣತ, ಜನರಿಗೆ ಉಪಕಾರ ಆಗ್ಲಿ ಅಂತ, ಲೋಕದ ಜನರಿಗೆ ಉಪಕಾರ ಆಗ್ಲಿ ಅಂತ ಅನ್ನೋ ದೃಷ್ಟಿಯಿಂದ ನೀನು ಹೀಗೆ ಕೇಳ್ತಾ ಇದ್ದಿ. ಬಹಳ ಒಳ್ಳೆ ಪ್ರಶ್ನೆ. ಸಾಧು ಪೃಷ್ಟಂ, ಬಹಳ ಚೆನ್ನಾಗಿ ಕೇಳಿದಿ. ಯಾಕೆಂದ್ರೆ ಎಲ್ಲಾ ಜನರಿಗೆ ಈ ಪ್ರಶ್ನೆ ಇದೆ, ಇವಾಗ ಕೇಳಬೇಕು ಅಂತಾನೆ ಅಪೇಕ್ಷೆ ಪಡ್ತಾ ಇದ್ದಾರೆ ಎಲ್ರು. ಅದಕ್ಕೆ ಸರಿಯಾಗಿ ನೀನು ಕೇಳಿದ್ದಿ. ಜನರಿಗೆ ಬೇಕಾಗುವ ಒಂದು ಅಭಿಪ್ರಾಯದಿಂದ, ಜನರಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ನೀನು ಪ್ರಶ್ನೆ ಮಾಡ್ತಾ ಇದ್ದಿ. ಬಹಳ ಒಳ್ಳೆ ಪ್ರಶ್ನೆ. ನೀನು ಕೇಳಿದ ಆ ಗೃಹಸ್ಥ ಧರ್ಮಾನುಷ್ಠಾನ ಅದು ಹೇಗೆ ಮೋಕ್ಷಕ್ಕೆ ಸಾಧನ ಆಗ್ತದೆ ಅಂತ ಅನ್ನೋದನ್ನ ನಿರೂಪಣೆ ಮಾಡ್ತೇನೆ, ಸರಿಯಾಗಿ ಕೇಳಿಸ್ಕೊ ಅಂತ ನಾರದರು ಹೇಳ್ತಾ ಇದ್ದಾರೆ. ನೈಷ್ಕರ್ಮ್ಯಂ ಏನ ಕರ್ಮಣಾಂ, ನಿಷ್ಕರ್ಮ್ಯ ಅಂತಂದ್ರೆ ಮೋಕ್ಷ. ಗೃಹಸ್ಥ ಧರ್ಮಾನುಷ್ಠಾನ ಮೋಕ್ಷ ಸಾಧನ ಹೇಗಾಗತ್ತೆ ಅನ್ನೋದನ್ನ ನಿರೂಪಣೆ ಮಾಡ್ತೇನೆ. ನೀನು ಕೇಳಿದ್ದು ಬಹಳ ಒಳ್ಳೆ ಪ್ರಶ್ನೆ, ಜನರಿಗೆ ಅನುಕೂಲ ಆಗ್ಲಿ ಅನ್ನೋದಕ್ಕೋಸ್ಕರ ನೀನು ಪ್ರಶ್ನೆ ಮಾಡಿದ್ದಿ. ಬಹಳ ಚೆನ್ನಾಗಿ ಕೇಳಿದ್ದಿ. ಎಲ್ಲ ವಿಷಯವನ್ನು ಹೇಳ್ತೇನೆ, ಕೇಳು. ಸಾಧು ಪೃಷ್ಟಂ ಮಹಾಭಾಗ ಲೋಕಾನಾಮನುಗೃಹ್ಣತ ತತ್ವೇನ ತದಹಂ ವಕ್ಷ್ಯೆ ನೈಷ್ಕರ್ಮ್ಯಂ ಯೇನ ಕರ್ಮಣಾಂ. ಗೃಹೇಷ್ವಸಿತೋ ರಾಜನ್ ಕ್ರಿಯಾ ಕುರ್ವನ್ ಗೃಹೋಚಿತಾಃ ವಾಸುದೇವಾರ್ಪಣಂ ಸಾಕ್ಷಾತ್ ಉಪಾಸೀತ ಮಹಾಮುನೀನ್.
ಗೃಹಸ್ಥ ಧರ್ಮದಲ್ಲಿ ಇರ್ತಕ್ಕಂಥವರು ತನ್ನ ಆಶ್ರಮಕ್ಕೆ ಉಚಿತವಾದ ಎಲ್ಲ ಅನುಷ್ಠಾನಗಳನ್ನ ಮಾಡುವಾಗ ಮುಂದೆ ಹೇಳ್ತಾರೆ ಏನೇನು ಮಾಡಬೇಕು ಅಂತ ಮುಂದೆ ಹೇಳ್ತಾರೆ. ಅದಕ್ಕೆ ಮೊದಲು ಆ ಗೃಹಸ್ಥದ ಆಶ್ರಮದಲ್ಲಿರ್ತಕ್ಕಂಥವರಿಗೆ ಹೇಳಿದ ಯಾವ್ಯಾವ ಧರ್ಮಗಳಿದ್ದಾವೋ ಆ ಎಲ್ಲಾ ಕರ್ಮಗಳನ್ನು ಅನುಷ್ಠಾನ ಮಾಡುವಾಗ ಮುಖ್ಯವಾಗಿ ಅವರಲ್ಲಿ ಇರಬೇಕಾಗಿರ್ತಕ್ಕಂತಹ ಒಂದು ಅನುಸಂಧಾನ ಏನು ಅಂದ್ರೆ, ಯಾವ ಫಲದ ಅಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಎಲ್ಲವನ್ನೂ ನೇರವಾಗಿ ಭಗವಂತನಿಗೆನೇ ಸಮರ್ಪಣೆ ಮಾಡ್ತಾ ಅಪರೋಕ್ಷ ಜ್ಞಾನಿಗಳ ಸೇವೆಯನ್ನ ಮಾಡ್ತಾ ಇರಬೇಕು. ಇದು ಗೃಹಸ್ಥರಿಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ಧರ್ಮ. ಇದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಏನೇ ಕರ್ಮಗಳನ್ನ ಮಾಡ್ಲಿ ಮುಂದೆ ಹೇಳ್ತಾರೆ, ಗೃಹಸ್ಥರು ಮಾಡಬೇಕಾದ ಕರ್ಮಗಳನ್ನ ಮುಂದೆ ಹೇಳ್ತಾರೆ. ಆ ಎಲ್ಲಾ ಕರ್ಮಗಳನ್ನ ಮಾಡುವಾಗ ಕ್ರಿಯಾಹ ಕುರ್ವನ್, ಗೃಹೋಚಿತಾಹ ಕ್ರಿಯಾಹ ಕುರ್ವನ್, ಮನೆ ಕೆಲಸಗಳನ್ನ ಮಾಡುವ ಸಮಯದಲ್ಲಿ ವಾಸುದೇವಾರ್ಪಣಂ, ಎಲ್ಲವನ್ನು ವಾಸುದೇವನಿಗೆ ಅರ್ಪಣೆ ಮಾಡ್ತಾ ಇರಬೇಕು. ಮಾಡಿದ ಪ್ರತಿಯೊಂದು ಕರ್ಮಗಳನ್ನು ಕೂಡ ವಾಸುದೇವಾರ್ಪಣ ಬುದ್ಧಿಯಿಂದ ಮಾಡಬೇಕು. ಮತ್ತು ಫಲಾಪೇಕ್ಷೆಯನ್ನ ಇಟ್ಟುಕೊಳ್ಳದೆ ಮಾಡಬೇಕು. ಪಂಚಯಜ್ಞಗಳು ಗೃಹೋಚಿತವಾದ ಕ್ರಿಯೆಗಳು ಅಂತಂದ್ರೆ ಹೇಳ್ತಾರೆ, ಮುಂದೆ ಬರುತ್ತೆ ಪಂಚಯಜ್ಞಗಳು. ಅದನ್ನ ಯಜ್ಞ ಅಂತನ್ನೋ ಭಾವನೆಯಿಂದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಮಾಡಬೇಕು. ಭಗವತ್ ಪ್ರೀತ್ಯರ್ಥವಾಗಿಯೇ ಮಾಡಬೇಕು. ಕಾಮ್ಯ ಕರ್ಮಗಳನ್ನ ಮಾಡಬಾರದು. ಮಹಾಮುನೀನ್ ಉಪಾಸಿದ್ದ, ಅಪರೋಕ್ಷ ಜ್ಞಾನಿಗಳು ಅಂತ ಅರ್ಥ. ಮಹಾಮುನಿಗಳು ಅಂದ್ರೆ ಅಪರೋಕ್ಷ ಜ್ಞಾನಿಗಳ ಸೇವೆಯನ್ನ ಮಾಡ್ತಾ ಇರಬೇಕು. ಕಾಮ್ಯ ಕರ್ಮಗಳನ್ನ ಬಿಟ್ಟು ಎಲ್ಲ ಕರ್ಮಗಳನ್ನು ಕೂಡ ಭಗವದರ್ಪಣ ಬುದ್ಧಿಯಿಂದ ಪಂಚಯಜ್ಞ ಕರ್ಮಗಳನ್ನು ಕೂಡ ಮಾಡಬೇಕು. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ, ಬ್ರಹ್ಮಯಜ್ಞ, ಈ 5 ರೀತಿಯಾದ ಯಜ್ಞಗಳು ಪಂಚಯಜ್ಞ ಕ್ರಿಯಾ. ಇದು ಗೃಹಸ್ಥರಿಗೆ ಹೇಳಿರ್ತಕ್ಕಂಥದ್ದು. ಇದೆಲ್ಲವನ್ನು ಕೂಡ ಭಗವದರ್ಪಣ ಬುದ್ಧಿಯಿಂದ ನಿಷ್ಕಾಮನೆಯಿಂದ ಮಾಡಿ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಸದಾ ಕಾಲ ಜ್ಞಾನಿಗಳನ್ನ ಸೇವೆ ಮಾಡ್ತಾ ಇರಬೇಕು. ಗೃಹೇಶ್ವವಸಿತೋ ರಾಜನ್ ಕ್ರಿಯಾ ಕುರ್ವನ್ ಗೃಹೋಚಿತಾಃ ವಾಸುದೇವಾರ್ಪಣಂ ಸಾಕ್ಷಾತ್ ಉಪಾಸೀತ ಮಹಾಮುನೀನ್. ಶೃಣ್ವನ್ ಭಗವತೋ ಭೀಕ್ಷ್ಣಂ ಅವತಾರ ಕಥಾಮೃತಂ ಶ್ರದ್ಧಾನೋ ಯಥಾ ಕಾಲಂ ಉಪಶಾಂತ ಜನಾದೃತಂ. ವಾಸುದೇವನ ಕಥೆಗಳನ್ನ ಜ್ಞಾನಿಗಳ ಮುಖದಿಂದ ಕೇಳ್ತಾ ಇರಬೇಕು ಯಾವಾಗಲೂ. ಭಗವಂತನ ಕಥಾ ಅಮೃತ ಅದನ್ನ ಶ್ರದ್ಧೆಯಿಂದ ಯಥಾಕಾಲಂ, ವಿಹಿತವಾದ ಕಾಲಗಳಲ್ಲಿ, ಯಥಾಕಾಲಂ ಅಂತ ಹೇಳಿದ್ದಾರೆ. ಅಂದ್ರೆ ಗೃಹಸ್ಥನಾಗಿರ್ತಕ್ಕಂಥವನು ಕಾಲಕ್ಕೆ ಯಾವ ಕಾಲದಲ್ಲಿ ಭಗವತ್ ಕಥಾಶ್ರವಣ ಮಾಡಬೇಕು ಅಂತ ಇದೆಯೋ ಆ ಸಮಯದಲ್ಲಿ ತಪ್ಪದೇ ಭಗವತ್ ಕಥಾಶ್ರವಣವನ್ನ ಮಾಡ್ತಾ ಇರಬೇಕು. ಜ್ಞಾನಿಗಳಿಂದ, ಪರಮಹಂಸರಿಂದ ಕೇಳಬೇಕು. ಪಂಚಯಜ್ಞಗಳನ್ನ ಮಾಡುವ ಸಮಯದಲ್ಲಿ ಅದನ್ನ ಮಾಡಬೇಕು. ಯಥಾಕಾಲಂ, ವಿಹಿತವಾದ ಕಾಲದಲ್ಲಿ
ಭಗವಂತನ ಕಥಾಶ್ರವಣ, ಭಗವಂತನ ಮಹಿಮೆಗಳನ್ನ ಶ್ರವಣ ಮಾಡಬೇಕು. ಕಾಲ ಅಂತ ಹೇಳಿದ್ದಾರೆ, ಯಥಾ ಕಾಲಂ. ಯಾಕೆಂದ್ರೆ ಗೃಹಸ್ಥನಾಗಿರೋವನಿಗೆ ಗೃಹಸ್ಥ ಧರ್ಮವನ್ನು ಅನುಸರಣೆ ಮಾಡುವಾಗ ಕಾಲದ ಒಂದು ಮಿತಿ ಇರ್ತದೆ. ಆಯಾ ಕಾಲದಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ಹಾಗಾಗಿ ಯಥಾ ಕಾಲಂ, ವಿಹಿತವಾದ ಕಾಲಗಳಲ್ಲಿ ಭಗವತ್ ಕಥಾ ಶ್ರವಣ, ಜ್ಞಾನಿಗಳು ಸಿಕ್ಕಾಗ ಅವರನ್ನ ಉಪಚಾರ ಮಾಡಬೇಕು, ಅವರಿಗೆ ಮಾಡಬೇಕಾದ ಗೌರವ ಮೊದಲಾದವುಗಳನ್ನು ಸಲ್ಲಿಸಬೇಕು. ಇದೆಲ್ಲ ಗೃಹಸ್ಥನ ಧರ್ಮ. ಇದೆಲ್ಲ ಮಾಡಿ ಅವರಿಂದ ಉಪದೇಶವನ್ನ ಯಥಾ ಕಾಲದಲ್ಲಿ ಪಡ್ಕೊಳ್ಬೇಕು ಅಂತ ಅರ್ಥ. ಶ್ರದ್ಧೆ ಇರಬೇಕು, ಶ್ರದ್ಧಾಧಾನ, ಶ್ರದ್ಧೆಯಿಂದ ಭಗವಂತನ ಅವತಾರ ಕಥಾಮೃತವನ್ನ ಕೇಳಬೇಕು. ಯಾರಿಂದ? ಉಪಶಾಂತ ಜನಾದೃತಂ. ಉಪಶಾಂತ ಜನರು ಅಂದ್ರೆ ಸನ್ಯಾಸಿಗಳು. ಆ ಉಪಶಾಂತ ಜನರಿಂದ ಆದೃತಂ, ಆ ಪರಮಹಂಸ ಸನ್ಯಾಸಿಗಳ ಮೂಲಕವಾಗಿ ಆ ಭಗವಂತನ ಕಥಾಶ್ರವಣ ಮಾಡಬೇಕು ಅಂತ ಅರ್ಥ. ಶೃಣ್ವನ್ ಭಗವತೋ ಭೀಕ್ಷ್ಣಂ ಅವತಾರ ಕಥಾಮೃತಂ ಶ್ರದ್ಧಾನೋ ಯಥಾ ಕಾಲಂ ಉಪಶಾಂತ ಜನಾದೃತಂ. ಶ್ರೀಕೃಷ್ಣಾರ್ಪಣಮಸ್ತು. 4 ಶ್ಲೋಕ ಆಯ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಒಂದೇ ಒಂದು ಸಣ್ಣ ಪ್ರಶ್ನೆ. ಎಲ್ಲಾ ಧರ್ಮಗಳು ಹೇಳಿದ ಈ ಗೃಹಸ್ಥ ಧರ್ಮ ಒಂದು ಕೊನೆಯಲ್ಲಿ ಹೇಳ್ತಾರೆ, ಅದಕ್ಕೇನೋ ಒಂದು ಕಾರಣ ಇದೆಯಾ ಆಚಾರ್ಯ? ಕಾರಣ ಅಂತ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಂತ ಇರ್ಬೋದು. ಮೊದಲು ಕಡಿಮೆ ಇರೋದನ್ನೆಲ್ಲ ಹೇಳಿಬಿಟ್ಟು ಜಾಸ್ತಿ ಇರೋದನ್ನ ಕೊನೆಗೆ ತಗೊಂಡಿದ್ದಾರೆ ಅಂತ ಇಟ್ಕೊಳ್ಬಹುದು. ಓಕೆ, ಅಂದ್ರೆ ಸಂಖ್ಯೆಯಲ್ಲಿ ಗೃಹಸ್ಥರೇ ಜಾಸ್ತಿ, ಅವರಿಗೆ ಇದು ತುಂಬಾ ಇದು ನಿಯಮ, ಐ ಮೀನ್ ಇದು ಅಂತ ತರ ಇರಬೇಕು ಇಲ್ಲವಾ ಆಚಾರ್ಯ? ಮುಖ್ಯವಾದದ್ದು ಆದ್ರಿಂದ ಕೊನೆಗೆ ಇಟ್ಟುಕೊಂಡಿದ್ದಾರೆ. ಓಕೆ 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 ಆಚಾರ್ಯ. ನಮಸ್ಕಾರ. ಧನ್ಯವಾದಗಳು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಃ ಆಚಾರ್ಯ, ಧನ್ಯವಾದಗಳು. ನಮಸ್ಕಾರ. ಹರೇ ನಮಃ ಆಚಾರ್ಯ, ನಮಸ್ಕಾರಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.